ಇಂಡಿಯಾ ಪಾಕಿಸ್ತಾನ ಇದು ವಾರ ಆಗ್ತಿತ್ತಲ್ಲ ಆ ಟೈಮಲ್ಲಿ ತಗೊಂಬಂದಿದ್ದು. ಅದಕ್ಕೆ ಆ ಟೈಮಲ್ಲಿ ಯಾವ ಈಗ ಬೇರೆ ಹೆಸರಿಗೆ ಎತ್ತಿನ ಹೆಸರು ಅದೇ ಇಡಬಾರ್ದು ಅಂತೇಳಿ ನಾವು ಆಪರೇಷನ್ ಸಿಂಧೂರ ಅಂತೇಳಿ ಇದಕ್ಕೆ ಎತ್ತಿನ ನೇಮ್ ಇಟ್ಕೋಣ ಸರ್. ಎಲ್ಲಾ ಅದೇ ಎತ್ತಿನ ಹೆಸರು ಅವನ್ನೇ ಮಿನಿ ಅದು ಇದು ಬ್ರ್ಯಾಂಡ್ ಅಂತ ಕೊಡ್ಕೊಳ್ತಾರೆ. ಸುಮ್ನೆ ನಾವು ಬೇರೆ ಹೆಸರು ಇಡಬೇಕು ಅಂತೇಳಿ ಟ್ರೆಂಡಿಂಗ್ ಮಾಡ್ಕೋಬೇಕಂತ ಇರ್ತಾರೆ. ಸ್ನೇಹಿತರು ನೋಡಿ, ಈ ದಿನ ಅಂತರಗಟ್ಟೆಯಲ್ಲಿ ಸ್ನೇಹಿತರೆ ಒಂದು ಸಿಂಧೂರ ಅಂತ ಒಂದು ಪ್ಯೂರ್ ಹಳ್ಳಿಕಾರ್ ತಳಿಯ ರಾಸು ಇದೆ. ಅದರದ ಒಂದು ಸಂದರ್ಶನ ಮಾಡಕ್ ಬಂದಿದೆ ಸ್ನೇಹಿತರೆ. ನೋಡಿ, ಸಿಂಧೂರ ಅಂದ್ರೆ ನಾವು ಬಿಂದಿಗೆ ಇರ್ತೀವಿ, ಅದರ ಸಂಕೇತ ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ. ಅಂತರಗಟ್ಟೆ ಅಂದ್ರೆ ನಿಮಗೆಲ್ಲರಿಗೂ ನೆನಪಿ ಬರೋದು ತಾಯಿ ದುರ್ಗಾಂಬೆ ದೇವಿ ಸ್ನೇಹಿತರೆ. ನೋಡಿ, ನಮ್ಮ ದುರ್ಗಾಂಬೆ ದೇವಿಯ ಸನಿಹದಲ್ಲೇ ಬೆಳೀತಾ ಇರೋ ಒಂದು ರಾಸು ಸ್ನೇಹಿತರೆ ಸಿಂಧೂರ ಅಂತ. ಇದು 4 ಬಹುಮಾನಗಳನ್ನ ಗೆದ್ದಿದೆ ಅಂತೆ. ಅಂತರಗಟ್ಟೆಗೆ ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ಹೋಗ್ತವೆ. ಅಂತದ್ರಲ್ಲಿ ಇದು ಆ ಊರಲ್ಲೇ ಇದೆ ಸ್ನೇಹಿತರೆ. ನೋಡಿ, ಆ ದೇವಿಯ ದರ್ಶನ ಮಾಡಕ್ಕೆ ಎಲ್ಲೆಲ್ಲಿಂದ ರಾಸುಗಳು ಬರ್ತವೆ, ಆದ್ರೆ ಇದು ಆ ಊರಲ್ಲೇ ಇದ್ದು ಆ ದೇವಿಯ ಸನಿಹದಲ್ಲೇ ದಿನ ವಾಸ ಮಾಡ್ತಾ ಇದೆ ಸ್ನೇಹಿತರೆ. ಸಿಂಧೂರ ಅಂತ ಎತ್ತಿನ ರಾಸು. ಬನ್ನಿ ಆ ಎತ್ತಿನ ಬಗ್ಗೆ ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಅಣ್ಣ ನಮಸ್ತೆ ಸರ್, ಮೊದಲಿಗೆ ಧನ್ಯವಾದಗಳು. ಅಂತರಗಟ್ಟೆ ಜನ ನಿಮ್ಮನ್ನ ಒಂದು ಸಂದರ್ಶನ ಮಾಡೋದೇ ಖುಷಿ. ಯಾಕಂದ್ರೆ ನಿಮ್ಮೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಎತ್ತಿನ ಗಾಡಿಗಳು ಬರ್ತವೆ. ಅಂತರಲ್ಲಿ ನಿಮ್ಮೂರಲ್ಲೇ ಇರುವಂತ ಒಂದು ರಾಸು, ಅದು ನಮಗೆ ಪ್ರಿಯವಾದ ರಾಸು. ಸರ್, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ಸಿಂಧೂರ ಅಂತೇಳಿ ಮಹಾರಾಷ್ಟ್ರದಿಂದ ನಾವು ವ್ಯವಸಾಯ ರೈಸ್ ಆಡ್ಬೇಕಂದ್ರೆ ತಗೊಂಡಿದ್ದು. ಅಲ್ಲಿ ಇದಕ್ಕೆ ಲಕ್ಷ್ಯ ಅಂತ ಇಟ್ಟಿದ್ರು ಅಣ್ಣ. ನಾವು ಅದನ್ನ ಇಲ್ಲಿ ಆ ಟೈಮಲ್ಲಿ ನಾವು ತಗೊಂಬಂದಾಗ ಇಂಡಿಯಾ ಪಾಕಿಸ್ತಾನ ಇದು ವಾರ ಆಗ್ತಿತ್ತಲ್ಲ ಆ ಟೈಮಲ್ಲಿ ತಗೊಂಬಂದಿದ್ದು. ಅದಕ್ಕೆ ಆ ಟೈಮಲ್ಲಿ ಯಾವ ಈಗ ಬೇರೆ ಹೆಸರಿಗೆ ಎತ್ತಿನ ಹೆಸರು ಅದೇ ಇಡಬಾರ್ದು ಅಂತೇಳಿ ನಾವು ಆಪರೇಷನ್ ಸಿಂಧೂರ ಅಂತೇಳಿ ಇದಕ್ಕೆ ಎತ್ತಿನ ನೇಮ್ ಇಟ್ಕೋಣ. ಸಿಂಧೂರ್ ನಹೀ ಮಿಟ್ನೆ ದೇಂಗೆ, ತಿರಂಗ. ಇದು 4 ಪ್ರೈಸ್ ಮಾಡಿತಣ. 2 ಸೆಕೆಂಡ್, 2 ಥರ್ಡ್ ಪ್ರೈಸ್ ಮಾಡಿತಣ. ಸರ್, ಅಂದ್ರೆ ಎಷ್ಟ್ ತಿಂಗಳಾಯ್ತು ತಗೊಂಬಂದು? ಒಂದ್ 3 ತಿಂಗಳಾಯ್ತಣ. 3 ತಿಂಗಳು. ನೋಡಿ ಸ್ನೇಹಿತರೆ, ಇದು ಆಪರೇಷನ್ ಸಿಂಧೂರ ಆಯ್ತಲ್ಲ, ಆ ಟೈಮಲ್ಲಿ ಅಂತರಗಟ್ಟೆಗೆ ಬಂದಿರುವ ರಾಸು. ನೋಡಿ, ಆ ಕಾರಣದಿಂದ ಅದೇ ಒಂದು ಟ್ರೆಂಡಿಂಗ್ ಅಲ್ಲಿ ಇತ್ತು. ಪಾಕಿಸ್ತಾನದ ಮೇಲೆ ಇಂಡಿಯಾದ ಒಂದು ಯುದ್ಧದ ಒಂದು ಸಂಕೇತನೇ ಇಲ್ಲಿ ಸೃಷ್ಟಿಯಾಗಿತ್ತು ಸ್ನೇಹಿತರೆ. ಯುದ್ಧದ ಒಂದು ವಾತಾವರಣ. ಆ ಸಮಯದಲ್ಲಿ ಆಪರೇಷನ್ ಸಿಂಧೂರ ಅನ್ನೋ ಹೆಸರನ್ನ ನಮ್ಮ ಎತ್ತಿಗೆ ಇಕ್ಬೇಕು ಅಂತ ಹೇಳಿ ಸಿಂಧೂರ ಅಂತ ಹೆಸರಿಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಎಂತ ಒಂದು ಸಮಯದಲ್ಲಿ ಒಂದು ಒಳ್ಳೆ ಹೆಸರನ್ನ ಇಟ್ಟಿದ್ದಾರೆ. ನೋಡಿ, ತುಂಬಾ ಖುಷಿ ಆಗುತ್ತೆ. ಸರ್, ಅಭಿಮಾನಿಗಳು ತುಂಬಾ ಇದಾರೆ. ನಾವು ಪ್ರೈಸ್ ಹೊಡಿಬೇಕಂತಾನೆ ಬಂದಿವಿ, ಹೊಡಿತೀವಿ ಇವತ್ತು. ನೋಡಿ ಸ್ನೇಹಿತರೆ, ಇವ್ರು ಸರ್ ಇದ್ರ ಜೊತೆ ಯಾಕೆ ಪೇರ್ ಮಾಡಿದಿರಾ? ಇದ್ರ ಜೊತೆ ಭೀಮಾ ಅಂತ ಕಡೂರ್ದು ಭೀಮಾ ಅಂತ. ನೋಡಿ, ಇದ್ರ ಜೊತೆ ಕಡೂರ್ದು ಭೀಮಾ ಎತ್ತನ್ನ ಜೋಡಿ ಮಾಡಿದ್ದಾರೆ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ಕಟ್ ಮಸ್ತ್ ಆಗಿರೋ ರಾಸ ಸ್ನೇಹಿತರೆ. ಯಾಕಂದ್ರೆ ಅದು ಎಲ್ಲಿ ಬೆಳೀತಾರೆ ಅಂತ ಹೇಳಿ ತಾಯಿ ದುರ್ಗಾಂಬೆ ದೇವಿ ಆಶೀರ್ವಾದ ಅದ್ರ ಮೇಲೆ ಸದಾ ಇರ್ಲಿ ಅಂತಾನೆ ನಾವು ಸ್ನೇಹಿತರೆ ಯಾವತ್ತು ಕೇಳ್ಕಂತ ಬಂದಿದ್ವಿ. ಇದು ಸಿಂಧೂರ, ಇದು ಕೇಸರಿ ಅಂತ 2 ಒಂದೇ ಮನೆಯ ರಾಸುಗಳಂತೆ. ಸರ್, ಇದು ನಿಮ್ಮೂರಲ್ಲೇ ಹುಟ್ಟಿದ್ರೆ ಇಲ್ಲಿನ ತಂದಿದ್ದೀವಿ? ಇದನ್ನು ಹೊರಗಿನ ತಂದಿರೋದು ಸರ್, ಮಹಾರಾಷ್ಟ್ರದಿಂದಾನೆ. 2 ಹಳ್ಳಿಕರೆಯ ಬೇಸರ ಆಡ್ಬೇಕಂತಾನೆ ಅಲ್ಲಿ ತಗೊಂಡಿರೋದು. ಇದಕ್ಕೆ ಹರಿಕೇಸರಿ ಅಂತ ಇಟ್ಕೊಂಡಿವಿ. ಹರಿಕೇಸರಿ ಏನಕ್ಕೆ ಸರ್ ಆತರ ಹೆಸರು? ಸರ್, ಎಲ್ಲಾ ಅದೇ ಎತ್ತಿನ ಹೆಸರು ಅವನ್ನೇ ಮಿನಿ ಅದು ಇದು ಬ್ರ್ಯಾಂಡ್ ಅಂತ ಕೊಡ್ಕೊಳ್ತಾರೆ. ಸುಮ್ನೆ ನಾವು ಬೇರೆ ಹೆಸರು ಇಡಬೇಕು ಅಂತೇಳಿ ಟ್ರೆಂಡಿಂಗ್ ಮಾಡ್ಕೋಬೇಕಂತ ಇರ್ತಾರೆ. ನೋಡಿ, ಕೇಸರಿ ಅಂದ್ರೆ ಸ್ನೇಹಿತರೆ ಸಿಂಹಕ್ಕೆ ಕೇಸರಿ ಅಂತ ಕರೀತಾರೆ. ಆ ಸಿಂಹದ ಒಂದು ಸಂಕೇತವನ್ನ ಈ ಹೆಸರಿಗೆ ಇಟ್ಟಿದ್ದಾರೆ. ಸರ್, ಇದು ಯಾವ ತರ ಭಾಗವಹಿಸಿದ್ದಾರೆ? ಸರ್, ಇದು ಫಸ್ಟ್ನೇ ಕಣ ಸರ್. ಇನ್ನು ಎಲ್ಲೂ ಆಡಿಲ್ಲ, ಇದೆ ಫಸ್ಟ್ನೇ ಕಣ ಸರ್. ಈ ಕಡೆ ಇದು 2 ಕಡೆನೆ. 2 ಕಡೆ ಇದಾವ. ನೋಡಕ್ಕೆ 2 ಒಂದೇ ತರ ಅನಿಸ್ತವೆ ಸರ್. ಅಂದ್ರೆ ಸ್ವಲ್ಪ ಹಣೆ ಉಬ್ಬಿರೋದ್ರಿಂದ ಗೊತ್ತಾಗತ್ತೆ, ಬಿಟ್ರೆ ಒಂದೇ ತರ ಇದಾವೆ. ಸರ್, ಎಲ್ಲೆಲ್ಲಿ ಬಹುಮಾನ ಗೆದ್ದಿತ್ತದು? ಸರ್, ಅದು ಮದ್ಗದ್ಕೆರೆ, ಆಮೇಲೆ ಸಿದ್ರಹಳ್ಳಿ, ಆಮೇಲೆ ಇಲ್ಲಿ ಇಲ್ಲಿ ಹಿರೇಗರ್ಜೆ, ಆಮೇಲೆ ಇನ್ನೊಂದು ಇಲ್ಲಿ ಸಕ್ರೆಪಟ್ಟಣ. 4 ಕಡೆ ಬಹುಮಾನ. ನೋಡಿ ಸ್ನೇಹಿತರೆ, ತಗೊಂಬಂದ್ 3 ತಿಂಗಳಿಗೆ 4 ಕಡೆ ಬಹುಮಾನ ಗೆದ್ದಿದೆ ಅಂತೆ. ಸರ್, ವ್ಯವಸಾಯದ ರಸಗಳು ಈ ದಿನಗಳಲ್ಲಿ ತುಂಬಾ ಕಡೆ ಆಗ್ತಾ ಇದಾವೆ. ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾನೆ ಇರ್ತವೆ. ಇದೇ ರೀತಿಯಾಗಿ ಭಾಗವಹಿಸ್ತಾನೆ ರೀ. ಸರ್, ಇವೆರಡು ಪೇರ್ ಮಾಡಿಲ್ವಾ? ಇಲ್ಲ ಸರ್, ಮಾಡಿದ. ನೆಕ್ಸ್ಟ್ ಯಾವಾಗಾರ ಒಂದ್ ಕಣಕ್ಕೆ ಇವಾಗ ಮನೆವೇ ಜೊತೆ ಹಾಕಬೇಕು ಅಂತೇಳಿ ನಮ್ಮ ಹುಡುಗರೆಲ್ಲ. ಸುವಾಸ ಅಂತ ಹೇಳಿ ಅಣ್ಣ, ಅವನು ಓನರ್ ಅದಕ್ಕೆ ಸಿಂಧೂರಿಗೆ. ಅವನೀಗ ನಮ್ಮಲ್ಲಿ ಇಲ್ಲ, ಅವನ ಜೊತೆ ಮತ್ತೆ ಹುಟ್ಟಿವ ಸುವಾಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ಅವನೇನೋ ಹುಷಾರಿಲ್ಲ, ಹಂಗಾಗಿ ಅವ್ರದೇನಾ ಸಿಂಧೂರ?
ನೋಡಿ ಸ್ನೇಹಿತರೆ, ಇನ್ನೊಂದು ಕರುಣಾಜನಕ ಕಥೆ ಹೇಳ್ತಾ ಇದಾರೆ. ಸುಹಾಸ್ ಅಂತ ಇದರ ನಿಜವಾದ ಮಾಲೀಕರು ಸ್ನೇಹಿತರೆ, ಸಿಂಧೂರ ಎತ್ತಿನ ಮಾಲೀಕರು. ನೋಡಿ ಅವ್ರು ತಗೊಂಬಂದಿದ್ದಾರೆ, ಇವತ್ತು ಅವ್ರಿಲ್ಲ. ಆದ್ರೆ ನೋಡಿ ಅವ್ರು ತಗೊಂಬಂದಿರೋ ಎತ್ತು ಇವತ್ತು ಅಖಾಡಕ್ ಬಂದಿದೆ ಭಾಗವಹಿಸಕ್ಕೆ. ಮತ್ತೆ ಹುಟ್ಟಿ ಬರ್ಲಿ ಅಂತ ಹೇಳಿ ಅವರ ಸ್ನೇಹಿತರು ಅದನ್ನ ಅವ್ರ ಬಗ್ಗೆ ನಾಲ್ಕು ಮಾತಾಡ್ತಿದ್ದಾರೆ. ಸರ್, ಅವರೇ ಪಾಲನೆ ಪೋಷಣೆ ಸರ್ ಎಲ್ಲ ಅವನೇ ಪಾಲನೆ ಪೋಷಣೆ ಮಾಡ್ತಿದ್ದು. ಈಗ ನಮ್ಮಲ್ಲಿಲ್ಲ ಅವನ ಜೊತೆಗೆ ಅವನಿಗೋಸ್ಕರ ನಾವ್ ಎತ್ತಕೊಂಡು ರೇಸಿ ಬಂದು ಹೊಡಿತಿದ್ವಿ. ಹಾ. ಸ್ನೇಹಿತರೆ, ಅವರು ಆಕ್ಚುಲಿ ಆ ರೈತ ಮೂಲ ರೈತರು, ಅವರ ಪರವಾಗಿ ಬಂದು ಇವ್ರು ಭಾಗವಹಿಸ್ತಿದ್ದಾರೆ. ಸರ್, ಆ ಗೆರೆ ಸಾಡಕ್ ಏನಂತ ಹೆಸರು ಕೊಡ್ತೀರಾ ನೀವು? ಸರ್ ಮತ್ತೆ ಹುಟ್ಟಿ ಬಾ ಸುಹಾಸ್ ಅಂತಾನೆ ಕೊಡೋದು. ಅದೇ ರೀತಿ ನೋಡಿ ಸ್ನೇಹಿತರೆ, ಮತ್ತೆ ಹುಟ್ಟಿಬಾ ಸುಹಾಸ್ ಅಂತ ಇವರ ಗೆಳೆಯನ ಒಂದು ಸವಿ ನೆನಪನ್ನ ಅಲ್ಲಿ ಹೆಸರನ್ನ ಮೆನ್ಷನ್ ಮಾಡಿ ಇಲ್ಲಿ ಅಖಾಡದಲ್ಲಿ ಹೆಸರು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರ್, ಇದೆಲ್ಲ ಹೋದ್ರು ಅದೇ ತರ ಹೆಸರು ಮೇಲೆ ಹೌದು ಸರ್, ಇನ್ಮೇಲೆ ಅದೇ ಫಿಕ್ಸ್ ಅದೇ. ನೋಡಿ, ಸಿಂಧೂರ ಎತ್ತು ಎಲ್ಲೇ ಹೋಗಿ ಭಾಗವಹಿಸಿದ್ರು ಮತ್ತೆ ಹುಟ್ಟಿಬಾ ಸುಹಾಸ್ ಅಂತಾನೆ ಕೂಡ ಕೊಡ್ತಾರಂತೆ. ಓಕೆ, ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ಲಿ, ಮತ್ತೆ ಹುಟ್ಟಿ ಬರ್ಲಿ ಅಂತ ನಾವು ಕೂಡ ಕೇಳ್ಕಂತೀವಿ. ನೋಡಿ ಸ್ನೇಹಿತರೆ, ರೈತರು ಮತ್ತೆ ಹುಟ್ಟಿ ಬಂದ್ರು ರೈತರಾಗೆ ಬರ್ಲಿ, ಯಾಕಂದ್ರೆ ಇದೇ ರೀತಿಯಾಗಿ ದನಕರುಗಳನ್ನ ಕಟ್ತಾನೆ ಇರ್ತಾರೆ ಅಲ್ವಾ, ಅವ್ರಿಗೆ ಅಷ್ಟೊಂದು ಪ್ರೀತಿ ತುಂಬಾ ಪ್ರೀತಿ ಇದೆ ಸರ್. ಓಕೆ, ನೋಡಿ ಸ್ನೇಹಿತರೆ, ಇದಿಷ್ಟು ಸಿಂಧೂರ ಮತ್ತೆ ಕೇಸರಿ ಎತ್ತಿನ ಒಂದು ಚಿಕ್ಕ ವಿಡಿಯೋ ಸಂದರ್ಶನ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈ ಎರಡು ಎತ್ತುಗಳು ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರು, ದಯವಿಟ್ಟು ನಿಮ್ಮ ನೆಚ್ಚಿನ ಎತ್ತುಗಳನ್ನ ವಿಡಿಯೋ ಮಾಡಲು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ